ಮದುವೆಯಾಗಿ ನನ್ನ ಧ್ರುವ ರೂಮಲ್ಲಿ ಕೂರಿಸಿದ್ರು. ನಾನು ತುಂಬ ನರ್ವಸ್ಸಲ್ಲಿದ್ದೆ. ನನ್ನ ಕನಸಲ್ಲೂ ಅವ್ನು ನನ್ನ ಗಂಡನಾಗಿ ಇಮ್ಯಾಜಿನ್ ಮಾಡಿರಲಿಲ್ಲ. ಅವ್ನು ನನ್ನ ಫ್ರೆಂಡ್ ಆಗಿದ್ದ. ಆದರೆ ಈಗ ಅಷ್ಟರಲ್ಲಿ ಧ್ರುವ ಬಂದ. ಅವ್ನು ಬಾಗಿಲು ಹಾಕಿ ಹೋಗಿ ಸೋಫಾದಲ್ಲಿ ಕೂತ್ಕೊಂಡ. ಅದು ತಲೆ ಮೇಲೆ ಕೈ ಮಡಗಿ. ನಾನು ತಲೆ ಎತ್ತಿ ಅವ್ನು ನೋಡಲು ಆಗ್ತಾ ಇರಲಿಲ್ಲ. ಮತ್ತು ಅಳೋ ಸೌಂಡು. ನಾನು ನೋಡಿದಾಗ ಧ್ರುವ ಅಳ್ತಾ ಇದ್ದ. ನಾನು ಅವನನ್ನು ಒಂದು ಸಲನೂ ಅಳೋದನ್ನು ಅಥವಾ ಸಪ್ಪಗೆ ಇರೋದನ್ನು ನೋಡಿರಲಿಲ್ಲ. ಆದರೆ ಈಗ ಅವನು ಅಳ್ತಾ ಇದ್ದ. ಇದರಲ್ಲಿ ನಾನು ಕಾರಣ ಆಗಿದ್ದೆ. ನಾನು ಓಡಿ ಹೋಗಿ ಅವನ ಪಕ್ಕ ಕೂತ್ಕೊಂಡೆ. ನನ್ನ ಕ್ಷಮಿಸ್ಬಿಡು, ನೀನು ಅಳಬೇಡ, ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಂದೆ. ಆಗ ಅವನು, ಅದು ರಶ್ಮಿಕಾ, ಈ ಮದುವೆಯ ವಿಷಯ ಗೊತ್ತಾಗಿ ನನ್ನ ನಿರಾಕರಿಸಿದ್ದಾಳೆ. ಅವಳು ನನ್ನ ಜೊತೆ ಮದುವೆ ಆಗಲ್ಲ. ಅದು ಅಲ್ಲದೆ ನನ್ನ ಮಾತು ಕೇಳೋಕ್ಕೆ ಹೋಗಲಿಲ್ಲ ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ದ. ಅದು ನಾನು ನಿಮ್ಮ ಅಪ್ಪನ ಫೋರ್ಸ್ನಿಂದ ಮದುವೆ ಆಗಿದ್ದು. ನೀನು ನಿನ್ನ ಹೆಸರು ಕೊಟ್ಟಿದ್ದೀಯಲ್ಲ, ಅಷ್ಟು ಸಾಕು. ಇನ್ನು ನಿನ್ನ ಗರ್ಲ್ ಫ್ರೆಂಡ್ ಅಡ್ರೆಸ್ ಕೊಡು, ನಾನು ಹೋಗಿ ಮಾತಾಡಿ ನೀವು ಮದುವೆ ಮಾಡಿಸ್ತೀನಿ. ನೀನು ಅವಳನ್ನು ಕರ್ಕೊಂಡು ಹೋಗಿಬಿಡು ಬೇರೆ ಮನೆ ಮಾಡಿಕೊಂಡು. ನಾನು ಈ ಹೆಸರಿಂದನೇ ಜೀವನ ಮಾಡ್ತೀನಿ. ನಾನು ಒಂದು ಸಲ ನಿಮ್ಮ ಮಧ್ಯೆ ಬರಲು ಪ್ರಯತ್ನ ಮಾಡಲ್ಲ. ನನಗೆ ಇದರಿಂದ ಯಾವತ್ತೂ ಅಭ್ಯಂತರ ಇರಲ್ಲ. ಆಗ ಅವಳು ಒಪ್ಕೊಳ್ಳಲ್ಲ. ಮತ್ತು ಅವಳ ಅಪ್ಪ ಅಂತೂ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಇನ್ನು ಅವಳೇ ಇದಕ್ಕೆ ತಯಾರಿಲ್ಲದ ಮೇಲೆ ಅವಳ ಅಪ್ಪ ಎಲ್ಲಿಗೆ ಒಪ್ಕೋತಾರೆ? ಆಗ ನೀನು ಒಂದು ಸಲ ಅಡ್ರೆಸ್ ಕೊಡು, ನಾನು ಹೋಗಿ ಅವ್ರ ಕಾಲು ಹಿಡ್ಕೊಂಡಿದ್ರು ಒಪ್ಪಿಸ್ತೀನಿ ಅಂತ. ಆಗ ಅವಳು ನನ್ನ ಮುಖ ನೋಡೋಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಇನ್ನು ಮಾತಾಡಿ ಏನು ಪ್ರಯೋಜನ? ಇದನ್ನು ಇಲ್ಲಿಗೆ ಬಿಟ್ಟು ಬಿಡು, ಇದೆಲ್ಲ ನನ್ನಿಂದನೇ ಆಗಿದ್ದು, ನನ್ನ ಕ್ಷಮಿಸ್ಬಿಡು. ಆಗ ಅವನು, ಅದಕ್ಕೆ ನೀವು ಕ್ಷಮೆ ಕೇಳಬೇಡಿ, ನಿಂದೇನು ತಪ್ಪಿಲ್ಲ. ಇದರಲ್ಲಿ ಎಲ್ಲ ತಪ್ಪು ನನ್ನ ಅಣ್ಣಂದು. ನಾನು ಯಾವತ್ತೂ ಕ್ಷಮಿಸಲ್ಲ. ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಂತ ಹೇಳಿ ಅವನು ಸೋಫಾದಲ್ಲಿ ಮಲ್ಕೊಂಡ. ನಾನು ಹೋಗಿ ಬೆಡ್ನಲ್ಲಿ ಮಲ್ಕೊಂಡೆ. ಆದರೆ ರಾತ್ರಿ ಅವನು ಮಲ್ಕೊಂಡೇ ಇಲ್ಲ. ತುಂಬ ಅಳ್ತಾ ಇದ್ದ. ನಾನು ಮಲ್ಕೊಂಡಿಲ್ಲ. ಮಾರನೇ ದಿನ ಅವನು ಬೇಗನೆ ಎದ್ದು ಏನು ತಿಂದ ಹೊಟ್ಟೋಗಿದ್ದ. ಆದರೆ ಅವನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅವನು ಹೀಗೆ ಇದ್ದಿದ್ದನ್ನು ಕಂಡೇ ಇರಲಿಲ್ಲ. ತುಂಬ ಬೇಜಾರಾಗ್ತಾ ಇತ್ತು. ಅವ್ನು ಯಾವತ್ತೂ ಹಾಗೆ ಇದ್ದವನಲ್ಲ. ಆದರೆ ಈಗ ಸ್ವಲ್ಪ ದಿನ ನಾನು ಮಾಡಿದ ನಾಷ್ಟ ಮಾಡಿ ಅಮ್ಮನ ಹತ್ರ ಎಷ್ಟು ಬೇಕಷ್ಟು ಮಾತಾಡಿ ಹೋಗ್ತಾ ಇದ್ದ. ಅವನ ಮುಖದಲ್ಲಿ ನಗು ಅನ್ನೋ ಮಾತೇ ಇರಲಿಲ್ಲ. ಈಗೀಗ ಸ್ವಲ್ಪ ಸ್ವಲ್ಪ ಮಾತನಾಡಲು ಸ್ಟಾರ್ಟ್ ಮಾಡಿದ್ದ. ಒಂದು ದಿನ ನಾನು ಅವನ ಡ್ರೆಸ್ ಎಲ್ಲ ತೆಗೆದು ಮಡಗ್ತಿದ್ದೆ. ಆಗ ರಶ್ಮಿಕನ ಫೋಟೋ ಸಿಕ್ಕಿತ್ತು. ಅದನ್ನು ತೆಗೆದು ನೋಡಿದಾಗ ಅವಳು ತುಂಬ ಚೆನ್ನಾಗಿದ್ಲು ನೋಡಲು. ನಾನು ಅನ್ಕೋತಿದ್ದೆ ಅವಳೆಲ್ಲಿ ನಾನೆಲ್ಲಿ ಅಂತ. ಅಷ್ಟರಲ್ಲಿ ಧ್ರುವ ಬಂದ ಮತ್ತು ನನ್ನ ಕೂಗ್ದ. ನಾನು ಹೆದರಿ ಆ ಫೋಟೋ ಹಿಂದೆ ಮಡಗಿ ಏನು ಅಂದೆ. ಆಗ ಅವನು, ಏನು ಕೈಯಲ್ಲಿ ಅಂತ. ಆಗ ಅದು ಏನೂ ಇಲ್ಲ ಅಂದೆ. ಇಲ್ಲ ಏನೋ ಇದೆ, ಏನು ಅಂದ. ನಾನು ಏನೂ ಇಲ್ಲ ಅಂದ್ರೂ ನನ್ನ ಕೈಯನ್ನು ಮುಂದೆ ಮಾಡಿ ನೋಡ್ದ. ಆಗ ಅದು, ಸಾರಿ, ಅದು ನಾನು ನಿನ್ನ ಬಟ್ಟೆ ಎತ್ತಿ ಮಡಗ್ತಿದ್ದೆ, ಆಗ ಇದು ಸಿಕ್ತು. ನಾನು ಹೇಗೆ ಇದ್ದಾಳೆ ಅಂತ ನೋಡ್ತಾ ಇದ್ದೆ. ಸಾರಿ, ಇನ್ನೊಂದು ಸಲ ಮಾಡಲ್ಲ ಅಂದೆ. ಆಗ ಅವನು ನನ್ನ ಕೈಯಿಂದ ಫೋಟೋ ಇಸ್ಕೊಂಡು ಅದನ್ನು ಹರಿದು ಎಸೆದ. ಮತ್ತು ಹೇಳ್ದ, ಸಾರಿ ಯಾಕೆ ಕೇಳ್ತಾ ಇದ್ದೀಯಾ? ಇದು ನಿನ್ನ ಕೆಲಸ. ಮತ್ತು ನಾನು ನಿನ್ನ ತಾಳಿ ಕಟ್ಟಿರೋ ಗಂಡ. ಅದು ಮೊದಲು ಇದ್ದ ಪ್ರೀತಿ. ಈಗ ನಿನ್ನ ಜೊತೆ ಮದುವೆ ಆಗಿದೆ. ಇನ್ನು ಅವಳ ಫೋಟೋ ಎಲ್ಲ ಯಾಕೆ? ಎಲ್ಲರಿಗೂ ಒಂದಲ್ಲ ಒಂದು ಅಫೇರ್ ಇರುತ್ತೆ. ಹಾಗೆ ನನಗೂ ಇತ್ತು. ಆದರೆ ಈಗ ಇಲ್ಲ. ಅದು ಮೊದಲು ದೂರ ಆದಾಗ ಫೀಲ್ ಆಗುತ್ತೆ. ಆದರೆ ಅದನ್ನು ಮರೆತು ಮುಂದೆ ಜೀವನ ಮಾಡ್ಕೊಂಡು ಹೋಗಬೇಕು. ನಾನು ಎಲ್ಲ ಮರೆತಿದ್ದೀನಿ. ನೀನು ಇನ್ನೂ ಎಲ್ಲ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡು ಅಂದ. ನನ್ನ ಮನಸ್ಸಲ್ಲಿ ಇದು ಹೇಗೆ ಇವನು ಸಡನ್ನಾಗಿ ಇಷ್ಟು ಬದಲಾಗಿದ್ದು ಅಂತ ಅಂದ್ಕೊಂಡು ಅವನ್ನೇ ಆಶ್ಚರ್ಯದಿಂದ ನೋಡ್ತಾ ಇದ್ದೆ. ಆಗ ಏನು ಹಾಗೆ ನೋಡ್ತಾ ಇದೆಯಾ? ಅದೆಲ್ಲ ಬಿಡು, ನಾನು ಬಂದಿದ್ದು ಬಾ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಕೂಗೋಕ್ಕೆ ಬಂದಿದ್ದು. ಬಾ ಹೋಗೋಣ, ರೆಡಿಯಾಗು ಅಂದ. ಆದರೆ ನಾನು ಹಾಗೇ ನಿಂತು ಅವನ್ನ ನೋಡ್ತಾ ಇದ್ದೆ. ಆಗ ಅವನು ಹೇಳ್ಕೊಂಡು ಹೋದ. ಅಲ್ಲಿ ಅವನು ತುಂಬ ಮಾತಾಡ್ತಿದ್ದ. ಆದರೆ ಅವನ ಮನಸ್ಸಲ್ಲಿ ನೋವು ಇಟ್ಟುಕೊಂಡು ಮಾತಾಡೋ ಹಾಗೆ ಕ್ಲಿಯರಾಗಿ ಕಾಣುತ್ತಾ ಇತ್ತು. ನಾನು ಐಸ್ ಕ್ರೀಮ್ ತಿಂದೆ. ನಾನು ಅವನ್ನೇ ನೋಡ್ತಾ ಇದ್ದೆ. ಆಗ ಏನು ಐಸ್ ಕ್ರೀಮ್ ತಿನ್ನೋ, ಎಲ್ಲ ಮೆಲ್ಟ್ ಆಗ್ತಾ ಇದೆ ಅಂತ ಅವ್ನು ತಿನ್ಕೊಂಡು ಆ ಕಡೆ ತಿರುಗ್ದ. ಮನೆಗೆ ಬಂದ್ವಿ. ಆಗ್ಲಿಂದ ತುಂಬ ಡಿಫ್ರೆಂಟ್ ಆಗಿದ್ದ. ನಾನು ಹೇಗೆ ಚೇಂಜ್ ಆಗಿದ್ದು ಅಂತಲೇ ಯೋಚನೆ. ಒಂದಿನ ನನ್ನ ಮಾವ ಮತ್ತು ಅತ್ತೆ ಮದುವೆಗೆ ಹೋಗಿದ್ರು. ನಾನು ಮನೇಲಿ ಒಬ್ಬಳೇ ಇದ್ದೆ. ಧ್ರುವ ಆಫೀಸಿಂದ ಬರೋ ಟೈಮ್ ಆಗಿತ್ತು. ತುಂಬ ಮಳೆ ಇತ್ತು. ನಾನು ಅವನಿಗೆ ಊಟ ಪ್ರಿಪೇರ್ ಮಾಡೋದ ಅಂತ ಅಡುಗೆ ಮನೇಲಿ ಇದ್ದೆ. ಅವ್ನು ಬರುವಾಗ ತುಂಬ ನೆನೆದಿದ್ದ. ನಾನು ಹೋಗಿ ಟವಲ್ ಕೊಟ್ಟೆ. ಅವನಾಗ, ಏನು ಮಾಡ್ತಾ ಇದ್ದೀರಾ ಅಂದ. ನಾನು ಅಡುಗೆ ಮಾಡ್ತಾ ಇದ್ದೆ ಅಂದ. ಆಗ, ಅಡುಗೆ ಬೇಡ, ಈಗ ಬಿಸಿ ಬಿಸಿ ಬಜ್ಜಿ ಸಿಕ್ಕಿದ್ರೆ ತುಂಬ ಒಳ್ಳೆಯದಿತ್ತು ಚಳಿಗೆ ಅಂದ. ಆಗ, ಹಾಂ ಆಯಿತು ಮಾಡಿಕೊಡ್ತೀನಿ, ಫ್ರೆಶ್ ಆಗಿ ಬಾ ಅಂದೆ. ಆಗ, ಅಪ್ಪ ಅಮ್ಮ ಇಲ್ಲಿ ಕಾಣ್ತಾ ಇಲ್ಲ ಅಂದ. ಆಗ, ಅದು ಅವರು ಮದುವೆಗೆ ಹೋಗಿದ್ದಾರೆ, ರಾತ್ರಿ ಆಗೋಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಅಂದೆ. ಆಗ, ಹಾಗಾದರೆ ಈಗ ನಾವಿಬ್ಬರೇನಾ? ಬರ್ತೀನಂತ ಹೇಳಿದ್ರಾ ಈ ಮಳೇಲಿ ಅಂದ. ಆಗ, ಹಾಂ, ಈ ಮಳೇಲಿ ಸ್ಕೂಟೀಲಿ ಬಂದರೆ ಎಲ್ಲಾದರೂ ಅಪ್ಪ ಬಿದ್ದೋಗ್ತಾರೆ, ಇರು ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿ, ಅಪ್ಪ ನೀವಿವತ್ತು ಬರಬೇಡಿ, ತುಂಬ ಮಳೆ ಇದೆ, ರೋಡ್ ಕಾಣ್ತಾ ಇಲ್ಲ, ನಾನೇ ಕಷ್ಟದಿಂದ ಬಂದಿದ್ದು, ನೀವು ಬರಬೇಡಿ, ನಾಳೆ ಬನ್ನಿ ಅಂತ ಹೇಳ್ದ. ಮತ್ತೆ ಹೇಳ್ದ, ಅವ್ರು ಇವತ್ತು ಬರಲ್ಲ, ನಾಳೆ ಬರೋದು ಅಂದ. ಮತ್ತು ಅವನು ಅಡುಗೆ ಮನೆಗೆ ಬಂದು ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೆ. ಅದನ್ನು ತೆಗೆದು ಆ ಕಡೆ ಮಡಗ್ದ. ಮತ್ತು ಹೇಳ್ದ, ಬಜ್ಜಿ ಏನು ಬೇಡ, ಬಾ ನಾವು ಮಳೇಲಿ ನೆನೆಯೋಣ, ತುಂಬ ಚೆನ್ನಾಗಿರುತ್ತೆ ಅಂದ. ನನಗೆ ಇಷ್ಟ ಇಲ್ಲ, ನನಗೆ ಜ್ವರ ಬರುತ್ತೆ ಅಂದೆ. ಅಯ್ಯೋ ಬಾ, ಜ್ವರ ಬಂದರೆ ಮತ್ತೆ ನೋಡೋಣ ಅಂತ ಬರಲ್ಲ ಅಂದರು. ಹೊರಗಡೆ ಹೇಳ್ಕೊಂಡು ಹೋದ.
ಮತ್ತು ಅವ್ನು ನನ್ನ ಕೈಯನ್ನು ಬಿಡ್ತಾನೇ ಇರಲಿಲ್ಲ. ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಕೈ ಬಿಡಿಸಲು ಹೋದರೂ ಅವ್ನು ಬಿಡ್ತಾನೇ ಇರಲಿಲ್ಲ. ನಾನು ಇದೇನು ಚಿಕ್ಕ ಮಕ್ಕಳು ಥರ ಅಂದೆ. ಆಗ ನನಗೆ ಹೀಗೆಲ್ಲ ಇರೋಕ್ಕೆ ಇಷ್ಟ, ನೀವು ಹುಡುಗಿಯಾಗಿ ನಿಮ್ಗ್ಯಾಕೆ ಇಷ್ಟ ಇಲ್ಲ ಅಂದ. ಆಗ ನನಗೆ ಮೊದಲು ಇಷ್ಟ ಇತ್ತು, ಆದರೆ ನನ್ನ ಜೀವನದ ಕಾಲಾವಸ್ಥೆಯಲ್ಲಿ ಎಲ್ಲ ಇಷ್ಟ ಹೊಟ್ಟೋಯ್ತು, ಕೈ ಬಿಡು ತುಂಬ ನೆನೆದಾಯಿತು ಅಂತ. ಆಗ ಅವನ ಎಷ್ಟು ದಿನ ಅಂತ ಹೀಗೆ ಎಲ್ಲ ಮನಸ್ಸಲ್ಲಿ ಮಾಡ್ಕೊಂಡಿರ್ತೀಯ, ನೋಡು ನಾನೆಲ್ಲ ಮರೆತು ನಿನ್ನ ಜೊತೆ ಬೆರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೀನು ಎಲ್ಲ ಮರೆತು ಬಿಡು, ಇನ್ನು ನಾವು ಒಂದಾಗಿ ಜೀವನ ಮಾಡೋಣ ಅಂತ ನನ್ನ ಹತ್ತಿರ ಮಾಡ್ದ. ಆಗ ನನ್ನ ಮುಖದಲ್ಲಿ ನಗು ಬಂತು. ನಾನು ನಾಚಿಕೆಯಿಂದ ಕೈ ಬಿಡಿಸಿ ರೂಮ್ಗೆ ಹೋದೆ. ಅವನು ಬಂದು ಸಾಕು ಈ ಬಟ್ಟೆ ಹಾಕಿ ರೆಡಿಯಾಗಿ ಬಾ ಅಂತ ಒಂದು ಸ್ಯಾರಿ ಕೊಟ್ಟ. ನಾನು ಹೋಗಿ ರೆಡಿಯಾಗಿ ಬಂದೆ. ಅವನು ಸೋಫಾದಿಂದ ನನ್ನ ಹತ್ತಿರ ಬಂದು ಕೂತ್ಕೊಂಡ. ಅಷ್ಟರಲ್ಲಿ ಮನೆಯ ಬೆಲ್ ಹೊಡೆಯುವ ಸೌಂಡು. ಅಯ್ಯೋ, ಅಪ್ಪನಿಗೆ ಹೇಳಿದ್ದೆ ನಾಳೆ ಬನ್ನಿ ಅಂತ, ಆದರೆ ಈಗಲೇ ಬಂದ್ರಾ ಕಾಣುತ್ತೆ. ನೀನು ಹೀಗೆ ಇರು, ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ. 10 ನಿಮಿಷ ಆದರೂ ಬಂದೇ ಇಲ್ಲ. ನಾನು ಇವನು ಏನು ಮಾಡ್ತಾ ಇದ್ದಾನೆ ಅಂತ ಹೋಗಿ ನೋಡಿದೆ. ಆಗ ಅಲ್ಲಿ ನೋಡಿ ಶಾಕ್. ಓಡಿ ಬಂದು ಅಳ್ತಾ ಇದ್ದೆ. ಧ್ರುವ ಬಂದ. ಯಾಕೆ ಅಳ್ತಾ ಇದ್ದೀಯಾ ಅಂದ. ಆಗ ಈಗ ಎಲ್ಲ ಸರಿಯಾಗಿ ಬರ್ತಾಯಿತ್ತು, ಆದರೆ ಮತ್ತೆ ಯಾಕೆ ನನ್ನ ಜೀವನದಲ್ಲಿ ಬಂದ, ನನ್ನ ಜೀವನ ನರಕ ಮಾಡಿ ಸಾಕಾಗಲಿಲ್ವ ಅವನಿಗೆ, ಯಾಕೆ ಬಂದ ಅಂತ. ಆಗ ಈಗ ಏನು ಮಾಡೋಕ್ಕಾಗಲ್ಲ, ನಾಳೆ ಅಪ್ಪ ಮತ್ತು ಅಮ್ಮ ಬರ್ತಾರೆ, ಮತ್ತೆ ನೋಡೋಣ ಅಂತ ಹೇಳಿ ಅವನು ಹೋಗಿ ಸೋಫಾದಲ್ಲಿ ಮಲ್ಕೊಂಡ. ನನಗೆ ಅವನು ಬಂದಿದ್ದಾದರೂ ಮತ್ತೆ ಧ್ರುವ ಇಷ್ಟು ಹತ್ತಿರ ಬಂದು ಮತ್ತೆ ಹೋಗಿ ಸೋಫಾದಲ್ಲಿ ಮಲ್ಕೊಂಡಿರೋದ್ರಿಂದ ತುಂಬ ನೋವಾಯಿತು. ನಾನು ಆ ರಾತ್ರಿ ತುಂಬ ಅಳ್ತಾ ಇದ್ದೆ. ಬೆಳಗ್ಗೆ ಎದ್ದು ಅಳ್ತಾ ಇದ್ದೆ. ಧ್ರುವ ಎದ್ದು ಬಂದು ಏನಾಯಿತು, ಯಾಕೆ ಅಳ್ತಾ ಇದ್ದೀಯಾ, ಧ್ರುವ ಯಾಕೆ ಅವನು ಬಂದ, ಅವನು ಇಲ್ಲಿ ಇರಬೇಕಾದ್ರೆ ನಾನು ಹೇಗೆ ಅವನ ಮುಂದೆ ಇರೋದು, ಆಗ ನೀನು ಅದೆಲ್ಲ ಬಿಡು, ಈಗ ನಾನು ಇದ್ದೀನಿ ಅಲ್ವಾ, ಮತ್ತು ಅದೆಲ್ಲ ಮರೆತು ಬಿಡು ಅಂದ. ಆಗ ನಾನು ಅದು ಹೇಳಲು ತುಂಬ ಈಸಿ, ಆದರೆ ಅನುಭವಿಸಲು ತುಂಬ ಕಷ್ಟ. ಆದರೆ ನಿನ್ನ ಮುಂದೆ ರಶ್ಮಿಕಾ ಮದುವೆ ಆಗಿ ಅವಳು ನಿನ್ನ ಮುಂದೆ ಇದ್ದರೆ ನಿನಗೆ ಹೇಗೆ ಆಗುತ್ತೋ ಹಾಗೆ ನನಗೂ ಆಗ್ತಾ ಇರೋದು, ನಿನ್ನ ಫೀಲಿಂಗ್ ನನ್ನ ಫೀಲಿಂಗ್ ಒಂದೇನೆ ಅಂತ ಹೇಳಿ ಅಳ್ತಾ ಇದ್ದೆ. ನಾನು ಆ ಥರ ಹೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಹಾಂ, ಅಪ್ಪ ಅಮ್ಮ ಬರಲಿ ಮತ್ತೆ ನೋಡೋಣ, ನಾನು ಫೋನ್ ಮಾಡಿದ್ದೀನಿ, ಅವ್ರು ದಾರಿಯಲ್ಲಿದ್ದಾರೆ, ನೀನು ಹೋಗು ಏನಾದರೂ ನಾಷ್ಟಕ್ಕೆ ರೆಡಿ ಮಾಡು, ರಾತ್ರಿನೂ ಏನೂ ತಿಂದಿಲ್ಲ ಅಂತ ಹೇಳ್ದ. ನಾನು ಹೋದೆ, ನಾಷ್ಟಕ್ಕೆ ರೆಡಿ ಮಾಡಿ ಅವನ ಕೂಗೋದ ಅಂತ ಹೋಗ್ತಾ ಇದ್ದೆ. ಆಗ ದಿಗನ್ ಬಂದ. ಮತ್ತೆ ಏನು ಪಾರು ಹೇಗಿದ್ದೀಯಾ, ನನಗೆ ಕ್ಷಮಿಸ್ಬಿಡು, ನಾನು ಹಾಗೆ ಮಾಡಬಾರ್ದಿತ್ತು ಅಂದ. ಆಗ ನಾನು ಧ್ರುವ ಧ್ರುವ ಅಂತ ಜೋರಾಗಿ ಕರೆದೆ. ಧ್ರುವ ಓಡಿ ಬಂದ ಮತ್ತು ಹೇಳ್ದ, ಇವನಿಗೆ ಹೇಳು ನನ್ನ ಜೊತೆ ಮಾತಾಡಬೇಡ, ನನ್ನ ಹೆಸರು ಸಹ ಅವನ ಬಾಯಲ್ಲಿ ಬರೋದು ಬೇಡ ಅಂತ ಹೇಳಿ ರೂಮ್ಗೆ ಹೋದೆ. ಆಗ ಧ್ರುವ ಅಣ್ಣ ಅವಳಿಂದ ದೂರ ಇರು ಅಂತ ಹೇಳ್ದ. ಆಗ ದಿಗಂತ್ ಏನು, ಏಕೆ, ಅದನ್ನು ಕೇಳೋಕೆ ನೀನ್ಯಾರು, ನಾನು ಅವಳ ಗಂಡ ಅಂದ. ಆಗ ಅದು ಮೊದಲು, ಈಗ ಡೈವರ್ಸ್ ಆಗಿದೆ, ಈಗ ಅವಳು ನನ್ನ ಹೆಂಡತಿ, ಮತ್ತು ಅವಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದೇ ನಿನಗೆ ಅಂದ. ಆಗ ಏನು, ಮದುವೆ ನಿನ್ನ ಜೊತೆ ಅಂತ ಹೇಳೋಷ್ಟರಲ್ಲಿ ಮಾವ ಮತ್ತು ಅತ್ತೆ ಬಂದರು. ಮಾವ ಬಂದ ತಕ್ಷಣ ಯಾಕೋ ಬಂದೆ ಅಂತ ಒಂದು ಕೆನ್ನೆಗೆ ಹೊಡೆದು ಆ ಹುಡುಗಿ ಅಮ್ಮನ್ನ ಅವಳ ಜೀವನನ ಹಾಳು ಮಾಡಿದಲ್ದೆ ಇನ್ನು ಯಾಕೆ ಬಂದೆ, ನೀನು ಇಲ್ಲಿಗೆ, ನೀನು ಅವಳಿಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಆಗಿದೆಯಲ್ಲ, ಅವತ್ತೇ ನೀನು ನಮಗೆಲ್ಲರಿಗೂ ಸತ್ತೋದೆ, ಮತ್ತೆ ಯಾಕೆ ಬಂದೆ ಅಂತ ಮತ್ತೆ ಹೊಡೆದು ಹೊರಗೆ ಹೋಗು ಅಂತ ಬಾಗಿಲ ಹತ್ರ ದೂಕಿದ್ರು. ಆಗ ಅಪ್ಪ, ನಾನು ನಿನ್ನ ಮಗ, ನಾನು ಯಾಕೆ ಹೊರಗಡೆ ಹೋಗಬೇಕು ಅಂದ. ಆಗ ನಿನ್ನ ಹೆಂಡತಿದ್ದಾಳಲ್ಲ, ಅವಳಿಗೋಸ್ಕರ ನಮ್ಮನ್ನೆಲ್ಲ ಬಿಟ್ಟಲ್ಲ, ಹೋಗೋ ಅವಳ ಹತ್ರ ಅಂದರು. ಆಗ ಅದು ಅವಳು ಸರಿ ಇಲ್ಲ, ತುಂಬ ಗಂಡು ಮಕ್ಕಳ ಜೊತೆ ಅಫೇರ್ ಇದೆ, ಅದಕ್ಕೆ ಅವಳಿಗೆ ಡೈವರ್ಸ್ ಕೊಟ್ಟು ಬಂದೆ. ಆಗ ನೀನು ಒಂದು ಹುಡುಗಿ ಜೀವನದಲ್ಲಿ ಆಟ ಆಡಿದೆಯಲ್ಲ, ಅದಕ್ಕೆ ದೇವರು ನಿನಗೆ ಸರಿಯಾದ ಪಾಠ ಕಳಿಸಿದ್ದು, ಈಗ ಏನೇ ಆಗಲಿ ಹೋಗು ಇಲ್ಲಿಂದ ಅಂತ ಹೇಳಿದಾಗ ಅತ್ತೆ ಏನೇ ಇದ್ರೂ ತಾಯಿ, ಅವ್ರ ಮಮತೆ, ಅವ್ರು ಬಿಡಿ ಮಗನ, ಅದಕ್ಕೆ ಪಶ್ಚಾತ್ತಾಪವಾಗಿ ಅವಳ ಮದುವೆ ಧ್ರುವ ಜೊತೆ ಮಾಡಿಸ್ಲಿಲ್ವಾ, ಅವಳ ಜೀವನ ಹಾಳಾಗೋಕ್ಕೆ ಬಿಡಲಿಲ್ವ ತಾನೇ, ಇನ್ನು ಸಾಕು, ನನ್ನ ಮಗ ಎಷ್ಟು ವರ್ಷಗಳಿಂದ ದೂರ ಇದ್ದು ಈಗ ಬಂದಿದ್ದಾನೆ, ಮಕ್ಕಳನ್ನು ಕಳೆದುಕೊಂಡಾಗ ಅದರ ನೋವು ತಾಯಿಗೆ ಗೊತ್ತಾಗೋದು, ಇನ್ನು ಸಾಕು, ಇನ್ನು ಇವನು ಇಲ್ಲೇ ಇರ್ತಾನೆ, ನೀನು ಹೋಗಪ್ಪ ರೂಮಿಗೆ ಅಂತ ಕಳಿಸ್ಕೊಟ್ರು. ನಾನು ರೂಮ್ಗೆ ಹೋಗಿ ಅಳ್ತಾ ಇದ್ದೆ. ಧ್ರುವ ಬಂದು ಸಮಾಧಾನ ಮಾಡ್ತಾ ಇದ್ದ. ನಾನು ಅವನ ಮುಂದೆ ಹೇಗೆ ಇರಲಿ, ನನಗಿರೋಕ್ಕಾಗಲ್ಲ, ನೀನಾದರೂ ನನ್ನ ಫೀಲಿಂಗ್ನ ಅರ್ಥ ಮಾಡ್ಕೊ ಅಂತ ಹೇಳಿದೆ. ಆಗ ಹಾಂ, ನನಗೆ ಅರ್ಥ ಆಗ್ತಾ ಇದೆ, ಆದರೆ ನನಗೆ ಈಗ ಅಷ್ಟು ಇನ್ಕಮ್ ಇಲ್ಲ ಬೇರೆ ಮನೆ ಮಾಡಲು, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡು ಮತ್ತೆ ಹೇಳಿ ಸಮಾಧಾನ ಮಾಡ್ದ. ನಾನು ಅವನ ತುಂಬ ಅವಾಯ್ಡ್ ಮಾಡ್ತಾ ಇದ್ದೆ, ಆದರೆ ಅವನು ನನ್ನ ಮುಂದೆ ಬರೋದು, ನನ್ನ ಜೊತೆ ಮಾತಾಡೋಕ್ಕೆ ನೋಡೋದು ಮಾಡ್ತಾ ಇದ್ದ. ಆಗ ಧ್ರುವ ಅಪ್ಪ ಮತ್ತು ಅಮ್ಮನ ಹತ್ರ ನಾನು ಈ ಪರಿಸ್ಥಿತಿ ನೋಡಿ ಹೇಳ್ದ. ನನಗೆ ನಮ್ಮ ಮನೆ ಪಕ್ಕದ ಮನೆ ಬಾಡಿಗೆ ಕೊಟ್ಟಿದ್ದಾರಲ್ಲ, ಅದು ನನಗೆ ಖಾಲಿ ಮಾಡಿಸಿ ಕೊಡಿ, ನಾನು ಮತ್ತು ಪಾರ್ವತಿ ಅಲ್ಲಿ ಶಿಫ್ಟ್ ಆಗ್ತೀವಿ ಅಂತ ಹೇಳ್ದ. ಆಗ ಅವರು ಆಯಿತು ಅಂತ ಒಪ್ಕೊಂಡಿದ್ರು, ಖಾಲಿ ಮಾಡಿಸಿ ಕೊಟ್ಟರು. ನಾವು ಅಲ್ಲಿಗೆ ಶಿಫ್ಟ್ ಆದ್ವಿ. ಆದರೆ ಅವನನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋಕ್ಕಾಗದೇ ಇದ್ದರು. ಈ ಮನೆಗೆ ಬಂದು ಸ್ವಲ್ಪ ಆರಾಮಾಗಿದ್ದೆ, ಏನು ಟೆನ್ಷನ್ ಇಲ್ಲದೆ. ನಾವು ಬಂದಿದ್ದೆ ಅವನಿಗೆ ಇನ್ನೊಂದು ಮದುವೆ ಮಾಡಿಸಿದ್ರು. ಅಲ್ಲಿ ಅವರಿಬ್ರದ್ದು ಯಾವತ್ತೂ ಜಗಳ ಆಗೋ ಸೌಂಡ್ ಬರ್ತಾ ಇರುತ್ತೆ. ಅವಳಿಗೆ ಡೈವರ್ಸ್ ಕೊಟ್ಟು ಹೊರಟೋದ್ಲು. ಇಲ್ಲಿ ನಾನು ಮತ್ತು ಧ್ರುವ ತುಂಬ ಸಂತೋಷವಾಗಿ ಜೀವನ ಮಾಡ್ಕೊಂಡಿದ್ದೀವಿ. ನಮ್ಮ ಪ್ರೀತಿಯ ಸಂಕೇತವಾಗಿ ನನಗೆ ಒಂದು ಗಂಡು ಮಗು ಆಯಿತು.
ಈ ಸ್ಟೋರಿ ಹೇಗಿದೆ ಕಾಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.